ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಮರೆತೇ ಹೋದೆನು ಹೊರಟ ಕಾರಣ ಕಥೆಯ 5ನೇ ಸಂಚಿಕೆಯನ್ನು ಶುರು ಮಾಡೋಣ. ಪೃಥ್ವಿಯ ಗೆಳೆಯರ ಮನೆಗೆ ಊಟಕ್ಕಂತ ಹೋಗಿದ್ದ ಪೃಥ್ವಿ ಮತ್ತು ಮಹಿ ವಾಪಸ್ ಬರೋ ದಾರಿನಲ್ಲಿ ಮನೆ ತಲುಪೋದಕ್ಕೆ ಇನ್ನೇನು 5 ನಿಮಿಷ ಇದೆ ಎನ್ನುವಾಗ ಮಹಿ, ಪೃಥ್ವಿ ಕಾರ್ ಸ್ಟಾಪ್ ಮಾಡು, ಇಲ್ಲೇ ಒಂದು ಚಾಟ್ ಸೆಂಟರ್ ಇದೆ, ನನಗೆ ಗೋಬಿ ಮಂಚೂರಿ ತಿನ್ನಬೇಕು ಅನ್ನಿಸ್ತಿದೆ ಎಂದಾಗ ಅವಕ್ಕಾದ ಪೃಥ್ವಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಇಬ್ಬರು ಹೊಟ್ಟೆ ತುಂಬ ಊಟ ಮಾಡಿದರು. ನಮ್ಮಪ್ಪನ ಹತ್ರ ಪಾನಿಪುರಿ ಗೋಬಿ ಬೇಕು ಅಂದರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಕೊಡಿಸ್ತಾಯಿದ್ರು. ಅಲ್ಲಿ ಟೇಸ್ಟಿಯಾಗಿ ಇರ್ತಿರ್ಲಿಲ್ಲ. ರೋಡ್ ಸೈಡ್ನಲ್ಲಿ ಮಾರೋ ಗೋಬಿ ಕೊಡಿಸಿ ಅಂದರೆ ಅಲ್ಲೆಲ್ಲ ಹೈಜೀನ್ ಇರಲ್ಲ ಅಂತಿದ್ರು. ತಿನ್ನಬೇಕು ಅಂತ ಆಸೆ ಆಗ್ತಿದೆ, ಕೊಡಿಸು ಪ್ಲೀಸ್ ಪ್ಲೀಸ್ ಅಂತ ಗೋಗರ್ದಿದ್ಲು. ಆಯಿತು ತಿನ್ನು ಬಾ ಅಂತ ಹೇಳಿ ಪೃಥ್ವಿ ಕಾರ್ ನಿಲ್ಲಿಸಿದ್ದ. ಅವಳು ತಿಂದು ಮುಗಿಸಿದ ಬಳಿಕ ಕಾರಿನ ಬಳಿ ಹೋಗೋವಾಗ ಯಾರೋ ಮಹಿ ಅಂತ ಕೂಗಿದ ಹಾಗಾಯಿತು. ಹಿಂದೆ ತಿರುಗಿ ನೋಡಿದಾಗ ಅಲ್ಲೊಬ್ಳು ಹುಡುಗಿ ನಿಂತಿದ್ಲು. ಅರೆ ವಿನುತಾ ಅಂತ ಅವಳ ಬಳಿ ಬಂದಳು ಮಹಿ. ಪೃಥ್ವಿಗೆ ಅವಳನ್ನು ನನ್ನ ಸ್ಕೂಲ್ ಫ್ರೆಂಡ್ ಅಂತ ಪರಿಚಯ ಮಾಡಿಕೊಟ್ಟಿದ್ಲು. ಮಹಿ, ಸಾರಿ ಕಣೆ, ಮದುವೆಗೆ ಬರೋಕ್ಕಾಗಲಿಲ್ಲ. ಅಪ್ಪನಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾರೆ, ಮುಂದಿನ ವಾರ ಡಿಸ್ಚಾರ್ಜ್. ನೀನೇನು ಈ ಹೊತ್ತಲ್ಲಿ ಹೊರಗಡೆ ಸುತ್ತಾಡ್ತಾ ಇದೀಯಾ? ನಿಮ್ಮಪ್ಪ ನಿನ್ನ ಮದುವೆ ಆದಮೇಲೆ ಸ್ವಲ್ಪ ಫ್ರೀಡಮ್ ಕೊಟ್ಟಿರೋ ಹಾಗಿದೆ ಎಂದಳು ಆಶ್ಚರ್ಯದಿಂದ. ಪೃಥ್ವಿ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದ್ವಿ, ಅದಕ್ಕೆ ಲೇಟ್ ಆಯಿತು. ಇಷ್ಟು ವರ್ಷ ನಮ್ಮಪ್ಪ ಸಂಬಂಧಗಳ ಗೊಡವೆಯೇ ಬೇಡ ಅನ್ನೋ ನಿರ್ಧಾರ ಮಾಡಿ ನನ್ನನ್ನು ಹಾಗೆ ಬೆಳೆಸ್ಬಿಟ್ರು. ಆದರೆ ಮದುವೆ ಆದಮೇಲೆ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಸಂಬಂಧಗಳು ತಾನಾಗೇ ನಮ್ಮನ್ನು ಹುಡುಕೊಂಡು ಬರ್ತಾ ಇದ್ದಾವೆ ಎಂದಳು ಮಹಿ. ದಟ್ಸ್ ಗುಡ್. ಅವರು ಎಷ್ಟು ದಿನ ಅಂತ ಹಾಗೆ ಇರೋಕ್ಕೆ ಸಾಧ್ಯ ಹೇಳು? ನಿನಗೋಸ್ಕರ ಆದರೂ ಬದಲಾಗಬೇಕು, ಆಗ್ತಾರೆ ಬಿಡು. ಅಪ್ಪ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ನಿಮ್ಮ ಮನೆಗೆ ಬರ್ತೀನಿ. ಲೇಟ್ ಆಯಿತು, ಹೊರಡು, ನನಗೂ ಕೆಲಸ ಇದೆ, ಬರ್ತೀನಿ ಅಂತ ಹೊರಡ್ತಾ ಇದ್ಲು ವಿನುತಾ. ನಾನೇನು ನಮ್ಮ ಅಪ್ಪನ ಜೊತೆನೇ ಇಲ್ಲೇ ಇದ್ಬಿಡ್ತೀನಾ? ಯಾವಾಗ ಮನೆಗೆ ಬಂದರೂ ಸಿಗೋದಕ್ಕೆ? ನನಗೆ ಮದುವೆ ಆಗಿದೆ, ಗಂಡನ ಜೊತೆ ಇರ್ತೀನಿ ಎಂದಳು ಮಹಿ. ವಿನುತಾಳಿಗೆ ಆಶ್ಚರ್ಯ ಆಗಿತ್ತು. ಮಹಿ ತಂದೆ ಮಗಳನ್ನು ಬಿಟ್ಟಿರೋದಕ್ಕೆ ಒಪ್ಪೋದಿಲ್ಲ. ಅದಲ್ಲದೆ ಅವರು ಒಂಟಿ ಅನ್ನೋ ಕಾರಣಕ್ಕೆ ಪೃಥ್ವಿನೇ ಮನೆ ಅಳಿಯನನ್ನಾಗಿ ಮಾಡಿಕೊಂಡು ಅವ್ರನ್ನೂ ಇಲ್ಲೇ ಇರಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ಲು. ಆಗ ವಿನುತಾ ಮಾತು ಮುಂದುವರಿಸಿ, ಹೋ ಹಾಗಾ, ಸರಿ ಬಿಡು, ಹೇಗಿದ್ರೂ ನಿಮ್ಮ ಚಿಕ್ಕಪ್ಪನ ಮನೆ ಇಲ್ಲೇ ಇದೆಯಲ್ಲ, ಅವರು ಬಂದು ಹೋಗಿ ಮಾಡ್ತಾರೆ, ನಿಮ್ಮ ಅಪ್ಪನಿಗೂ ತೊಂದರೆ ಅನಿಸೋದಿಲ್ಲ. ಟೈಮ್ ಆಯಿತು ಮಹಿ, ನಾನು ಬರ್ತೀನಿ ಅಂತ ಪೃಥ್ವಿಗೂ ತಿಳಿಸಿ ಹೊರಟುಬಿಟ್ಲು. ಮನೆಗೆ ಬಂದವರು ಕೊಂಚ ಸಮಯ ಮನೆಯವರ ಜೊತೆ ಮಾತನಾಡಿ ಮಲ್ಗೋದಿಕ್ಕೆ ಹೋದರು. ಮರುದಿನ ದೇವಸ್ಥಾನಕ್ಕೆ ಹೋಗೋ ಕಾರ್ಯಕ್ರಮ ಇದ್ದಿದ್ದರಿಂದ ಬೇಗನೆ ಎದ್ದೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡು ಮಲಗೋದಕ್ಕೆ ಅಣಿಯಾಗ್ತಿದ್ದವಳ ಬಳಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುವ ಹಂಬಲ ಅವನಿಗೆ. ಅವನು ಮೌನವಾಗಿದ್ದಾನೆ ಅಂದರೆ ಖಂಡಿತ ಯಾವುದೋ ಗಹನವಾದ ಯೋಚನೆಯಲ್ಲೇ ಕಳೆದು ಹೋಗಿದ್ದಾನೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತವಳಿಗೆ. ಪೃಥ್ವಿ, ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳಿದ್ಲು. ನಿನ್ನ ಬಗ್ಗೆನೇ, ನಿನ್ನ ಫ್ರೆಂಡ್ ಹತ್ರ ಹೇಳಿದ ವಿಷಯದ ಬಗ್ಗೆ ಅಂತ ಹೇಳ್ದ ಪೃಥ್ವಿ. ಅದರಲ್ಲಿ ಯೋಚನೆ ಮಾಡೋದೇನಿದೆ ಹೇಳು? ಮದುವೆ ಆದಮೇಲೆ ಹೆಣ್ಣು ಗಂಡನ ಮನೆಗೆ ಹೋಗಬೇಕು ಅನ್ನೋದೇ ಸಂಪ್ರದಾಯ ಅಲ್ವಾ? ಅದನ್ನೇ ನಾನು ಅವಳ ಹತ್ರ ಹೇಳಿದ್ದು ಅಷ್ಟೇ. ಅಪ್ಪನೂ ಅದೇ ಸರಿ ಅಂತ ಹೇಳ್ತಾರೆ. ನೀನು ಆಫೀಸ್ಗೆ ಹತ್ರ ಆಗೋ ಹಾಗೆ ಮನೆಗೆ ಹುಡ್ಕೋಣ ಬಿಡು, ದೂರ ಆದರೆ ನಿನಗೂ ಜರ್ನಿಯಾಗಿ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿದ್ಲು. ಅದೇ ವಿಷಯದ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು ನಾನು. ನನಗೆ ಆಫೀಸ್ನಲ್ಲಿ ಪರ್ಮನೆಂಟಾಗಿ ವರ್ಕ್ ಫ್ರಮ್ ಹೋಮ್ ಮಾಡೋ ಆಪ್ಷನ್ ಇದೆ. ಮ್ಯಾನೇಜರ್ ಅಪ್ರೂವಲ್ ಇನ್ನೂ ಪೆಂಡಿಂಗ್ ಇದೆ. ಅವರು ಓಕೆ ಅಂದರೆ ನಾವು ಮೈಸೂರಿಗೆ ಹೋಗಿಬಿಡೋಣ. ಈ ವಿಷಯದಲ್ಲಿ ಇನ್ನೂ ಕನ್ಫ್ಯೂಷನ್ಸ್ ಇರೋದ್ರಿಂದ ನಾನು ನಿನ್ನ ಹತ್ರ ಏನೂ ಹೇಳೋಕ್ಕೋಗಿರಲಿಲ್ಲ ಅಂತ ಹೇಳ್ದ. ಅವಳಿಗಂತೂ ಆಶ್ಚರ್ಯ ಆಗಿತ್ತು. ಮೈಸೂರು ಹುಡುಗನ ಮದುವೆ ಆದರೂ ಬೆಂಗಳೂರಲ್ಲೇ ವಾಸ ಮಾಡಬೇಕಾಯ್ತಲ್ಲ ಅನ್ನೋ ಕೊರಗು ಇಟ್ಕೊಂಡಿದ್ದವಳಿಗೆ ಅವನ ಮಾತಿಂದ ಸಂತೋಷನೇ ಆಗಿತ್ತು. ಹೌದಾ, ನಿನ್ನ ಮ್ಯಾನೇಜರ್ ಬೇಗ ಅಪ್ರೂವಲ್ ಕೊಟ್ಬಿಡಲಿ. ನನಗೆ ಮೈಸೂರಿನಲ್ಲಿ ಇರೋದು ಅಂದರೆ ತುಂಬ ಇಷ್ಟ ಅಂತ ನಿನಗೂ ಗೊತ್ತಲ್ವಾ? ಮಾತಿನಲ್ಲಿ ಅವಳ ಸಂಭ್ರಮ ಎದ್ದು ಕಾಣಿಸ್ತಾ ಇತ್ತು. ಅಪ್ಪನನ್ನು ಬಿಟ್ಟು ಬಾ ಅಂದರೆ ಬೇಸರ ಮಾಡ್ಕೊಳ್ತಾಳೇನೋ ಅಂದ್ಕೊಂಡಿದ್ದವನಿಗೆ ಅವಳ ನಡೆಯಿಂದ ಆಶ್ಚರ್ಯ ಆಗಿತ್ತು. ಅವಳೇ ಒಪ್ಕೊಂಡಿರುವಾಗ ನಾನು ಯಾಕೆ ತಕರಾರು ಮಾಡಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದ ಪೃಥ್ವಿ. ಮಾರನೇ ದಿನ ಮನೆ ಮಂದಿಯೆಲ್ಲ ಮತ್ತೊಂದು ದೇವಸ್ಥಾನಕ್ಕೆ ಹೊರಡಲು ಸಿದ್ಧ ಆಗ್ತಾಯಿದ್ರು. ಆಗ ಪಲ್ಲವಿ ಎಷ್ಟೋ ದಿನದಿಂದ ಕೇಳಬೇಕು ಅಂದ್ಕೊಂಡಿದ್ದಂಗೆ, ಮಹಿ, ಪೃಥ್ವಿನ ಹೋಗೋ ಬಾರೋ ಅಂತ ಅಂತೀಯಲ್ಲ, ಅವನೇನು ಹೇಳೋದಿಲ್ವ ನಿನಗೆ? ಅವನ ಮನೆಗೆ ಹೋದ್ಮೇಲೆ ಹೀಗೆ ಕರೆದ್ರೆ ಅವನ ಅಪ್ಪ ಅಮ್ಮನಿಗೆ ಬೇಜಾರಾಗಬಹುದು ಕಣೆ ಅಂದರು. ಹೋಗಿ ಬನ್ನಿ ಅಂತ ಕರೆದ್ರೆ ಬೇರೆ ಯಾರೋ ದೂರದವರನ್ನು ಕರೆದ ಹಾಗಾಗತ್ತೆ ಚಿಕ್ಕಿ. ನಮ್ಮವರು ಅನ್ನೋ ಫೀಲ್ ಬರೋದೇ ನಮ್ಗೆ ಹೇಗೆ ಬೇಕೋ ಹಾಗೆ ಕರೆದಾಗ. ಅವನಿಗೇನು ಬೇಜಾರಾಗಲ್ಲ ಬಿಡು ಎಂದಳು ಮಹಿ.
ಆದಿತ್ಯನೇ ನೋಡಿ ಒಪ್ಪಿದ ಸಂಬಂಧ ಆದರೂ ಪೃಥ್ವಿ ಮತ್ತು ಮಹಿ ಇಬ್ಬರ ಮಧ್ಯೆ ಇರೋ ಒಡನಾಟ ಸಲಿಗೆ ಕಂಡವರಿಗೆ ಇವರಿಬ್ಬರಿಗೂ ಎಷ್ಟೋ ವರ್ಷಗಳಿಂದ ಪರಿಚಯ ಇದೆ ಅಂತ ಅನಿಸಿ ಅನುಮಾನ ಮೂಡಿತ್ತು. ಮಹಿ ಉತ್ತರ ಕೇಳಿದ ಮೇಲೆ ಎಲ್ಲೋ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ, ಹಾಗೇನಾದರೂ ಇದ್ದಿದ್ರೆ ಮಹಿ ನನ್ನ ಹತ್ರ ಖಂಡಿತ ಹೇಳುತ್ತಾ ಇತ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ರು. ದೇವರ ದರ್ಶನ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ರು. ಮಹಿ ಪಲ್ಲವಿಯನ್ನು ಕರ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ ಅಂತ ಹೋದರೆ ಪೃಥ್ವಿ ಸುಲೋಚನಾ ಅವ್ರ ಜೊತೆಯಲ್ಲಿ ಕೂತ್ಕೊಂಡಿದ್ದ. ಇದೇ ಸರಿಯಾದ ಸಮಯ ಅಂದ್ಕೊಂಡ ಸುಲೋಚನಾ, ಪೃಥ್ವಿ ಇನ್ನೂ ಎಷ್ಟು ದಿನ ರಜೆ ಇದೆ, ಆಫೀಸ್ಗೆ ಹೋಗೋಕ್ಕೆ ಅವಸರ ಏನಿಲ್ಲ ತಾನೇ ಎನ್ನುತ್ತಾ ಮಾತಿಗೆ ಪೀಟಿಗೆ ಹಾಕಿದ್ರು. ಅರ್ಜೆಂಟ್ ಏನಿಲ್ಲ ಅಜ್ಜಿ, ಆರಾಮಾಗಿ ಹೋಗಬಹುದು ಅಂದ. ಬೆಂಗಳೂರಿನಲ್ಲಿ ಮನೆ ಹುಡುಕಿ ಆಗಿದೆಯಾ ಅಥವಾ ಇನ್ನೂ ನೋಡಬೇಕಾ? ಸದ್ಯದಲ್ಲೇ ಶೂನ್ಯ ಮಾಸ ಶುರುವಾಗ್ಬಿಡುತ್ತೆ, ಅವಾಗ ನೋಡೋ ಹಾಗಿಲ್ಲ, ಅದಕ್ಕೆ ಹೇಳಿದೆ ಅಂತ ಹೇಳಿದ್ರು. ಅಜ್ಜಿಯ ಮಾತಿನ ಹಿಂದಿದ್ದ ಉದ್ದೇಶ ಪೃಥ್ವಿಗೆ ಗೊತ್ತಿಲ್ಲ. ಅವನು ಸಹಜವಾಗೇ ಮಾತನಾಡ್ತಿದ್ದ. ಮನೆ ಹುಡುಕೋ ಅವಶ್ಯಕತೆ ಇಲ್ಲ ಅಜ್ಜಿ, ನಾವು ಮೈಸೂರಿನಲ್ಲೇ ಇರ್ತೀವಿ, ಮನೆಯಿಂದನೇ ಕೆಲಸ ಮಾಡಬಹುದು, 15 ದಿನಕ್ಕೊಂದ್ಸಲ ಆಫೀಸಿಗೆ ಬಂದರೆ ಸಾಕು ಎಂದಾಗ ಸುಲೋಚನಾ ಅವರಿಗೆ ನಿರಾಸೆ ಆಗಿತ್ತು. ಮೊಮ್ಮಗಳು ಅಪ್ಪನ ಮನೆಯಲ್ಲಿ ಅವ್ರ ಜೊತೆಯಲ್ಲೇ ಉಳ್ಕೊಳ್ಳೋ ಹಾಗಿದ್ರೆ ಅವನಿಗೂ ಆಸರೆ ಅಂದ್ಕೊಂಡು ಪೃಥ್ವಿ ಬಳಿ ಕೇಳಿದರು. ಅದು ಹಾಗಲ್ಲ, ಮಹಿ ಅಲ್ಲಿಗೆ ಬಂದುಬಿಟ್ರೆ ಇಲ್ಲಿ ಆದಿ ಒಬ್ಬನೇ ಆಗ್ಬಿಡ್ತಾನೆ, ಇಲ್ಲೇ ಇದ್ದಿದ್ರೆ ಆಗ್ತಿತ್ತು ಅಂತ ರಾಗವೆಳೆದು ಕೇಳಿದರು. ಆಗ ಪೃಥ್ವಿಗೆ ಅವ್ರ ಮಾತಿನ ಹಿಂದಿದ್ದ ಉದ್ದೇಶ ಅರ್ಥವಾಗಿ ಎಚ್ಚೆತ್ಕೊಂಡ. ಅವ್ರಿಗೆ ಬೇಸರವಾದರೂ ಸರಿಯೇ, ನೇರವಾಗಿ ಮನಸ್ಸಲ್ಲಿರೋದನ್ನು ಹೇಳಿಬಿಡಬೇಕು ಅಂತ ನಿರ್ಧಾರ ಮಾಡಿ, ಮದುವೆ ಆದಮೇಲೆ ಹೆಣ್ಣು ಗಂಡನ ಮನೆಯಲ್ಲಿ ತಾನೇ ಇರಬೇಕಜ್ಜಿ, ನಿಮ್ಮ ಮನೆಯಲ್ಲೂ ಅದೇ ನಿಯಮನೇ ಅಲ್ವಾ ಫಾಲೋ ಮಾಡ್ತಾ ಇರೋದು. ಮಹಿ ತಾಯಿಗೂ ಅಮ್ಮ ಇರಲಿಲ್ವಂತೆ, ಹಾಗಂತ ಅವ್ರ ಮನೆಗೆ ಹೋಗಿರೋದಕ್ಕೆ ನೀವು ಬಿಟ್ಬಿಟ್ರಾ? ಇಲ್ವಲ್ಲ, ಇದು ಹಾಗೆ, ಕೆಲವು ನಿಯಮಗಳು ಯಾವತ್ತೂ ಬದಲಾಗೋದಿಲ್ಲ ಎಂದ ನೇರವಾಗಿ. ಸುಲೋಚನಾ ಅವರಿಗೆ ಮುಖಭಂಗವಾಗಿ ಹೋಯಿತು. ಪೃಥ್ವಿಯಿಂದ ಈ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವರು. ಇದೇ ಮಾತನ್ನು ತಾವೇ ಎಷ್ಟೋ ವರ್ಷಗಳ ಹಿಂದೆ ಗೌತಮಿಯ ತಂದೆಗೆ ಹೇಳಿದ್ದು ನೆನಪಾಗಿ ತಲೆ ಕೆಳಗೆ ಮಾಡಿದ್ರು. ಪ್ರದಕ್ಷಿಣೆ ಮುಗಿಸಿ ಬಂದ ಮಹಿ ಪೃಥ್ವಿ ಪಕ್ಕ ಕೂತಳು. ಆದಿತ್ಯ ಅವರಿಂದ ಕೊಂಚ ದೂರ ಕೂತು ಒಂಟಿಯಾಗಿ ಮೊಬೈಲ್ ನೋಡ್ತಾ ಇದ್ರು. ಇನ್ಮೇಲೆ ಒಂಟಿತನನೇ ನಿಮಗೆ ಸಂಗಾತಿ, ಮಾಡಿರೋ ಕೆಲಸಗಳಿಗೆ ಹೇಳಿರೋ ಸುಳ್ಳುಗಳಿಗೆ ಶಿಕ್ಷೆ ಅನುಭವಿಸೋ ಸಮಯ ಬಂದಿದೆ ಎಂದುಕೊಳ್ಳುವಾಗ ಮಾರನೇ ದಿನವೇ ತಾವು ಮೈಸೂರಿಗೆ ಹೋಗಬೇಕು, ಅದರ ಮರುದಿನವೇ ರಿಸೆಪ್ಷನ್ ಇರೋದು ನೆನಪಾಗಿ, ಅಪ್ಪ ರಿಸೆಪ್ಷನ್ಗೆ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೀರಾ ಎಂದಳು ಕುತೂಹಲದಿಂದ. ಮಗಳು ಯಾರನ್ನೆಲ್ಲ ಕರೆದಿದ್ದೀರಾ ಎಂದಾಗ ಆದಿತ್ಯನಿಗೆ ಏನು ಹೇಳೋದೋ ಗೊತ್ತಾಗಲಿಲ್ಲ. ಅಳಿಯ ಮುಂದುಗಡೆ ಇರುವಾಗಲೇ ಮಗಳು ಈ ಪ್ರಶ್ನೆ ಕೇಳಬೇಕಾಗಿತ್ತಾ ಅಂದ್ಕೊಂಡು, ರಿಸೆಪ್ಷನ್ ಅಂತ ಸೆಪ್ರೇಟಾಗಿ ಏನು ಕರೆದಿಲ್ಲ ಮಹಿ, ಮದುವೆ ಕರೆದಿದ್ವಿ ಅಲ್ವಾ, ಗೊತ್ತಿರುತ್ತೆ, ಬರ್ತಾರೆ ಬಿಡು ಎಂದಾಗ ಮಹಿಗೆ ಅವ್ರ ಉತ್ತರ ಹೀಗೆ ಇರುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಪೃಥ್ವಿಗೆ ಅವ್ರ ಮಾತಿಂದ ಬೇಸರ ಆಗಿತ್ತು. ತನ್ನ ಮನೆಯವರೆಲ್ಲ ಅಷ್ಟು ಮುತುವರ್ಜಿ ವಹಿಸಿ ರಿಸೆಪ್ಷನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಇವರೇನು ಯಾರನ್ನು ಆಮಂತ್ರಿಸಿಯೇ ಇಲ್ವಲ್ಲ, ಇವರಿಂದ ನನ್ನ ಅಪ್ಪ ಅಮ್ಮನಿಗೆ ಬೇಸರ ಆಗಬಾರ್ದು ಅಂದ್ಕೊಂಡು, ಮಾವ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಹೆಣ್ಣಿನ ಕಡೆಯವರು ದುಡ್ಡು ಖರ್ಚು ಮಾಡಿ ಓಡಾಡಿಕೊಂಡು ಮದುವೆ ಮಾಡಿಕೊಟ್ಟಿರ್ತಾರೆ, ಅದಕ್ಕೆ ಪ್ರತಿಯಾಗಿ ಏನಾದರೂ ಕೊಡಬೇಕು ಅನ್ನೋ ಕೃತಜ್ಞತೆ ದೃಷ್ಟಿಯಿಂದ ಗಂಡಿನ ಮನೆಯವರು ಬೀಗ್ರೂಟ ಅನ್ನೋ ಹೆಸರಿನಲ್ಲಿ ಒಂದು ಸಮಾರಂಭ ಇಟ್ಕೊಳ್ಳೋದು. ಆಗ ತಾನೇ ನಮಗೆ ನಿಮ್ಮ ಸಂಬಂಧಿಕರ ಪರಿಚಯ, ಹಾಗೆ ನಿಮಗೆ ನಮ್ಮ ಸಂಬಂಧಿಕರ ಪರಿಚಯ ಆಗೋದು. ಎಲ್ಲರನ್ನೂ ಕರೆಯೋದು ಬೇಡ, ಹತ್ತಿರದ ನೆಂಟರುಗಳನ್ನಾದರೂ ಕರ್ಕೊಂಡು ಬನ್ನಿ, ನೀವು ಕರೆಯೋದೇ ಯಾರೂ ಬರೋದಿಲ್ಲ. ಮದುವೆನಲ್ಲಿ ಕೂಡ ನಿಮ್ಮ ಸಂಬಂಧಿಕರು ಬಂದದ್ದು ಕಡಿಮೆನೇ. ಅಪ್ಪ ಅಮ್ಮ ಅಣ್ಣ ಎಲ್ಲ ಸೇರಿ ತುಂಬ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಅಣ್ಣನ ಮದುವೆ ರಿಸೆಪ್ಷನಲ್ಲಿ ಅದಕ್ಕೆ ಕಡೆಯವರು ಹುಬ್ಳಿಯಿಂದ 2 ಬಸ್ ಮಾಡ್ಕೊಂಡು ಬಂದಿದ್ದರು. ಪಟೇಲ್ ಫ್ಯಾಮಿಲಿಯವರಾದ ನೀವು ನಿಮ್ಮ ಮನೆಯವರನ್ನು ಮಾತ್ರ ಕರ್ಕೊಂಡು ಬಂದರೆ ಅವಮಾನ ಆಗೋದು ನಮಗಲ್ಲ ನಿಮಗೆ, ಯೋಚನೆ ಮಾಡಿ ಎಂದ ನೇರವಾಗಿ. ಮಾವನ ಮುಂದೆ ಇಷ್ಟು ಮಾತನಾಡಿದ್ದು ಇದೇ ಮೊದಲು. ಅವನ ಒಳಗಡಗಿದ್ದ ಕೋಪ ಅಷ್ಟು ಮಾತನಾಡೋ ಅನಿವಾರ್ಯತೆನ ಸೃಷ್ಟಿ ಮಾಡಿತ್ತು. ಮಹಿಗಂತೂ ಪೃಥ್ವಿ ಹೇಳಿದ್ದು ಸರಿ ಅನಿಸಿತ್ತು. ಅಪ್ಪ ಇವಾಗ ತನ್ನ ಹಠವನ್ನು ಕೊಂಚ ಸಡಿಲ ಮಾಡಲೇಬೇಕು ಎಂದು ಗೊತ್ತಿತ್ತು ಅವಳಿಗೆ. ಆಯಿತು ಪೃಥ್ವಿ, ಎಲ್ಲರನ್ನೂ ಕರಿತೀವಿ ಎಂದರಷ್ಟೇ. ಮನೆಗೆ ಬಂದ ನಂತರ ಆದಿತ್ಯ ತಡ ಮಾಡದೆ ಅಮ್ಮನನ್ನು ತಮ್ಮನನ್ನು ಜೊತೆಲಿ ಕೂರಿಸ್ಕೊಂಡು ಯಾರೆಲ್ಲ ಸಂಬಂಧಿಕರನ್ನು ಆಮಂತ್ರಣ ಮಾಡಬೇಕು ಅಂತ ಪಟ್ಟಿ ಮಾಡಿ ಗೊಣಗಿಕೊಂಡೇ ಕರೆ ಮಾಡ್ತಿದ್ರು. ಒಂದಷ್ಟು ಕರೆಗಳನ್ನು ಮಾಡೋ ಅಷ್ಟರಲ್ಲಿ ಅವ್ರಿಗೆ ಸಾಕಾಗಿತ್ತು. ಅಮ್ಮ ಎಲ್ಲರನ್ನೂ ಕರೆದಿದ್ದಾಯ್ತು, ಸಾಕಲ್ವಾ ಎಂದಿದ್ದ. ಆಗ ಸುಲೋಚನಾ ಅವರೇ, ಪಲ್ಲವಿಯ ಅಪ್ಪ ಅಮ್ಮನ್ನ ಮತ್ತು ಅವರಣ್ಣನ ಕರೆದ್ಬಿಡು, ಅಲ್ಲಿಗೆ ನಾವು ಅಂದ್ಕೊಂಡ ಹಾಗೆ ಎಲ್ಲರನ್ನೂ ಕರೆದ ಹಾಗಾಗತ್ತೆ ಎಂದಾಗ ಆದಿತ್ಯ ಮುಖ ಸಿಂಡರಿಸ್ಕೊಂಡಿದ್ದು ಪಲ್ಲವಿಯ ಕಣ್ಣಿಗೆ ಬಿದ್ದಿತ್ತು. ಹಿಂದೆ ಮುಂದೆ ನೋಡದೆ ಮಾತನಾಡುವ ಅಮ್ಮನ ಮೇಲೆ ತುಸು ಕೋಪಗೊಂಡ ಆದಿತ್ಯ, ಅಮ್ಮ ಅವರೇ ನಮ್ಮ ಹತ್ರದ ಸಂಬಂಧಿಕರ ಹೇಳು, ಅವರ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ,
ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಬರೋಕೆ ಕಷ್ಟ ಆಗುತ್ತೆ, ಬೇಡ ಸುಮ್ಮನಿರು ಎಂದಿದ್ದ. ಪಲ್ಲವಿಗೆ ಆದಿತ್ಯನ ಮಾತು ಕಂಡು ಕೋಪ ಬಂದಿತ್ತು. ಕೆಲಸ ಮಾಡೋಕೆ ನಾನು ಬೇಕು, ಆದರೆ ನನ್ನ ತವರು ಮನೆಯವರನ್ನು ಕರೆಯೋಕ್ಕಾಗಲ್ಲ ಅಂದ್ಕೊಂಡು, ಅಪ್ಪ ಅಮ್ಮನ ಕರೆಯೋದು ಬೇಡ ಬಿಡಿಯತ್ತೆ, ಅವತ್ತು ನಮ್ಮೂರಿನವರ ಮದುವೆ ಇದೆ, ಅವರೆಲ್ಲ ಮದುವೆಗೆ ಹೋಗ್ತಾರೆ ಅಂತ ಏನೋ ಒಂದು ಸುಳ್ಳು ಹೇಳಿಬಿಟ್ಲು. ಮತ್ತೇನು, ಎಲ್ಲರನ್ನು ಕರೆದಾಯ್ತಲ್ಲ, ನನ್ನ ಕೆಲವು ಫ್ರೆಂಡ್ಸ್ಗೆ ಹೇಳ್ತೀನಿ ಬಿಡಿ ಎಂದರು ಆದಿತ್ಯ. ರೂಮಿಗೆ ಬಂದಾಗ ಮಹಿಯ ಮೌನ ಪೃಥ್ವಿಯನ್ನು ಕೆಣಕಿತ್ತು. ಅವಳಪ್ಪನ ಮುಂದೆ ನಾನು ಮಾತನಾಡಿದ ರೀತಿಗೆ ಅವಳಿಗೆ ಬೇಸರ ಆಗಿರಬಹುದು ಅಂದ್ಕೊಂಡು, ಯಾಕೆ ಮಹಿ ಡಲ್ಲಾಗಿದೆಯಾ, ನಿನ್ನ ತಂದೆ ಜೊತೆ ನಾನು ರೂಡಾಗಿ ಮಾತಾಡಿದೆ, ಅದರಲ್ಲಿ ರೂಡ್ ಅನ್ನೋದೇನಿದೆ ಪೃಥ್ವಿ, ನೀನು ಸರಿಯಾಗಿ ಹೇಳಿದ್ದೀಯಾ, ನಾವ್ಯಾರಾದರೂ ಹೀಗೆ ಹೇಳಿದರೆ ನಮ್ಮಪ್ಪ ನಮ್ಮ ಜೊತೆ ಜಗಳನೇ ಮಾಡ್ತಿದ್ರು, ನೀನು ಹೇಳಿದ್ದಕ್ಕೆ ಸುಮ್ಮನೆ ಇದ್ರು ಅಷ್ಟೇ ಎಂದಳು ನಗುತ್ತಾ. ಅದೇ ಹೊತ್ತಿಗೆ ಮಹಿಯ ಮೊಬೈಲ್ ಸದ್ದು ಮಾಡಿತ್ತು. ಮೊಬೈಲ್ ಪರದೆಯ ಮೇಲೆ ಹಿತೈಷಿ ಎನ್ನುವ ಹೆಸರು ಕಂಡಾಗ ಅವಳ ಮೊಗದ ಮೇಲಿದ್ದ ನಗು ಮಾಯವಾಗಿ ಗಾಬರಿ ಕಾಣಿಸಿದ್ದು ಪೃಥ್ವಿಯ ಕಣ್ಣಿಗೆ ಸ್ಪಷ್ಟವಾಗಿ ಕಂಡಿತ್ತು. ಅವಳ ಮುಖಭಾವ ಪೃಥ್ವಿಯ ಮನಸ್ಸಿನಲ್ಲಿ ಅನುಮಾನ ಸೃಷ್ಟಿ ಮಾಡಿಬಿಟ್ಟಿತ್ತು. ಭಾವನೆಗಳನ್ನು ಬಚ್ಚಿಟ್ಕೊಂಡಿರೋದಕ್ಕೆ ಅವಳಿಂದ ಆಗಲ್ಲ. ಅವಳ ಗಾಬರಿ ಕಂಡವನು, ಏನಾಯ್ತು ಮಹಿ, ಯಾರು ಕಾಲ್ ಮಾಡಿರೋದು ಅಂತ ಕೇಳಿದ್ದ. ಅದು ಯಾವುದೋ ಗೊತ್ತಿಲ್ಲದ ನಂಬರ್ ಪೃಥ್ವಿ, ಯಾರೋ ಒಬ್ಬ ಹುಡುಗ ಆಗಾಗ ಕಾಲ್ ಮಾಡಿ ತಲೆ ತಿಂತಾ ಇದ್ದ, ನಾನೇ ನೆಗ್ಲೆಕ್ಟ್ ಮಾಡಿದ್ದೆ, ತುಂಬ ದಿನಗಳಾದಮೇಲೆ ಮತ್ತೆ ಕಾಲ್ ಮಾಡಿದ್ದಾನೆ, ಅದಕ್ಕೆ ಸ್ವಲ್ಪ ಗಾಬರಿ ಆಯಿತು ಅಷ್ಟೇ ಎಂದಳು. ತೊಂದರೆ ಕೊಡ್ತಿದ್ರೆ ಆ ನಂಬರ್ನ ಬ್ಲಾಕ್ ಮಾಡೋದಲ್ವಾ, ನೀನು ಯಾಕೆ ಅವನ ನಂಬರ್ನ ಸೇವ್ ಮಾಡಿಟ್ಕೊಂಡಿದ್ಯಾ, ಎಲ್ಲಿ ಆ ನಂಬರ್ಗೆ ಕಾಲ್ ಮಾಡಿಕೊಡು, ನಾನು ಮಾತಾಡ್ತೀನಿ, ಇನ್ಯಾವತ್ತೂ ಅವನು ನಿನಗೆ ಕಾಲ್ ಮಾಡಬಾರ್ದು, ಹಾಗೆ ಮಾಡ್ತೀನಿ ಎಂದ ಪೃಥ್ವಿ. ಅವಳು ಹೇಳಿದ್ದನ್ನು ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ದ ಅವನು. ಮತ್ತೆ ನಾವು ಕಾಲ್ ಮಾಡಿ ಮಾತಾಡಿದ್ರೆ ಅದನ್ನೇ ಅಡ್ವಾಂಟೇಜ್ ತಗೋತಾರೆ, ಬೇಡ ಬಿಡು, ನಾವು ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ಮನೆ ಆಗ್ತಾರೆ ಎಂದಾಗ ಅವನು ಒಪ್ಕೊಂಡು ಸುಮ್ಮನೆ ಆಗಿದ್ದ. ಮರುದಿನವೇ ಜೋಡಿಗಳ ಸವಾರಿ ಮೈಸೂರಿನತ್ತ ಹೊರಟಿತ್ತು. ಮಾರನೇ ದಿನ ರಿಸೆಪ್ಷನ್ ಇದ್ದಿದ್ದರಿಂದ ಎಲ್ಲರಿಗೂ ಬೇಗನೆ ಬನ್ನಿ ಅಂತ ಹೇಳಿ ಹೊರಟಿದ್ರು. ಅಪ್ಪನನ್ನು ಬಿಟ್ಟು ಬರುವಾಗ ಮಹಿ ಗೋಳಾಡ್ತಾಳೆ ಅಂತ ಭಾವಿಸಿದ್ದವನಿಗೆ ಅವಳ ನಡೆಯಿಂದ ಮತ್ತೆ ಆಶ್ಚರ್ಯ ಆಗಿತ್ತು. ದಾರಿ ಮಧ್ಯೆ ಪೆಟ್ರೋಲ್ ಹಾಕ್ಸೋಕೆಂದು ಕಾರ್ನಿಂದ ಕೆಳಗಿಳಿದವನ ಮೊಬೈಲ್ ತೆಗೆದು ನೋಡಿದಾಗ ದಯಾಳಿಂದ ಮೆಸೇಜ್ ಒಂದು ಬಂದಿತ್ತು. ಹ್ಯಾಪಿ ಮ್ಯಾರಿಡ್ ಲೈಫ್ ಮೈ ಬಾಯ್, ಮಹಿಗೂ ನನ್ನ ಶುಭಾಶಯಗಳನ್ನು ತಲುಪಿಸ್ಬಿಡು, ನಿನ್ನ ಜೊತೆ ಒಂದೆರಡು ಮಾತಾಡಬೇಕು ಅಂತ ಅವ್ರು ಕೇಳಿಕೊಂಡ್ರು, ಅದಕ್ಕೆ ನಿನಗೆ ಇನ್ಫಾರ್ಮ್ ಮಾಡದೆ ಕಾಲ್ ಮಾಡಿದ್ದು, ನಿನ್ನಲ್ಲಿ ಅನಾವಶ್ಯಕ ಗೊಂದಲ ಹುಟ್ಟುಹಾಕಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು. ಬಂದಿದ್ದ ಮೆಸೇಜನ್ನು ಓದ್ಕೊಂಡವನು ಅದಕ್ಕೆ ಉತ್ತರವನ್ನು ಮೆಸೇಜ್ನಲ್ಲೇ ಬರೆದು ಕಳಿಸಿದ್ದ. ಥ್ಯಾಂಕ್ ಯು ಸೋ ಮಚ್, ಸಮಯ ನೋಡಿಕೊಂಡು ನಾನೇ ನಿಮಗೆ ಕರೆ ಮಾಡ್ತೀನಿ, ಈಗ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಅವನ ಮೆಸೇಜ್ ಕಂಡ ದಯಾಳ್ಗೆ ಅವನ ಪರಿಸ್ಥಿತಿನೂ ಅರ್ಥ ಆಗಿತ್ತು. ಮನೆ ತುಂಬ ಜನ ಇರುವಾಗ ಅವರೆಲ್ಲರ ಕಣ್ಣು ತಪ್ಪಿಸಿ ಮಾತನಾಡೋದಕ್ಕಾಗಲ್ಲ ಅಂತ ಗೊತ್ತಿದ್ದಕ್ಕೆ ಸರಿ ಅಂತ ಹೇಳಿ ಸುಮ್ಮನೆ ಆಗಿದ್ರು. ಪೆಟ್ರೋಲ್ ಬಂಕ್ನಿಂದ ಸ್ವಲ್ಪ ಮುಂದಿದ್ದ ಪೆಟ್ಟಿ ಅಂಗಡಿನಲ್ಲಿ ಬಿಸಿ ಬಿಸಿ ಬಜ್ಜಿ ಮಾರ್ತಾ ಇರೋದನ್ನು ಕಂಡು ಮಹಿಗೋಸ್ಕರ ಕೊಂಡ್ಕೊಂಬಂದು ಅವಳ ಮುಂದಿಡಿದ. ವಾವ್, ನಿನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ತಗೊಂಡು ತಿನ್ನೋಕೆ ಶುರು ಮಾಡಿದ್ಲು. ನಾನಲ್ಲದೆ ಇನ್ಯಾರು ನಿನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಹೇಳು, ನೀನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ ಎಂದ ಪೃಥ್ವಿ. ನಿಜ ಪೃಥ್ವಿ, ನೀನು ಮನಸ್ಸು ಮಾಡಿದ್ದಕ್ಕೆ ನಮ್ಮಿಬ್ಬರ ಮದುವೆ ಆಗಿದ್ದು, ಆದರೂ ಎಲ್ಲರ ಕಣ್ಣಿಗೆ ಮಣ್ಣೆರ್ಚಿ ಮದುವೆ ಆಗಿಬಿಟ್ವಿ ಅನ್ನೋ ಗಿಲ್ಟ್ ಫೀಲ್ ಆಗುತ್ತೆ ಪೃಥ್ವಿ. ನಿಮ್ಮ ಮನೆಯಲ್ಲಿ ನಮ್ಮ ವಿಷಯ ಎಲ್ಲ ಗೊತ್ತು, ಆದರೆ ನಮ್ಮ ಮನೆಯಲ್ಲಿ ಗೊತ್ತಿಲ್ವಲ್ಲ, ಮುಂದೆ ಗೊತ್ತಾದರೆ ನಿಜ ನನ್ನ ಮೇಲೆ ಅಪ್ಪ ಕೋಪ ಮಾಡ್ಕೋತಾರೆ ಎಂದಳು. ಅವಳ ಮಾತಿಗೆ ಪೃಥ್ವಿ ಮನಸ್ಸಿನಲ್ಲೇ, ನಿನ್ನಪ್ಪ ನಿನಗೆ ಮಾಡಿರೋ ಮೋಸದರವಾದರೆ ನೀನು ಖಂಡಿತ ಅವರನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡ್ತೀಯ, ಹಾಗಿರುವಾಗ ನೀನು ಹೇಳಿರೋ ಒಂದೇ ಒಂದು ಸುಳ್ಳಿಗೆ ಅವ್ರು ಕೋಪ ಮಾಡಿಕೊಳ್ಳೋ ಸಂದರ್ಭ ಬಂದರೆ ನಾನು ನಿನ್ನ ಜೊತೆಗಿರ್ತೀನಿ ಎಂದುಕೊಂಡು, ನೀನು ಧೈರ್ಯ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲ ಹೇಳಿದರೆ ಆವಾಗ ಎಲ್ಲರಿಗೂ ವಿಷಯ ಗೊತ್ತಾಗ್ತಾ ಇತ್ತು, ಇವಾಗ ವಿಷಯ ಗೊತ್ತಾದರೆ ಕೋಪ ಮಾಡ್ಕೋತಾರೆ, ಮಾಡ್ಕೊಳ್ಳಿ ಬಿಡು, ಅವ್ರ ಕೋಪದಲ್ಲೂ ನ್ಯಾಯ ಇರುತ್ತೆ, ಮಗಳು ನನ್ನ ಹತ್ರನೇ ಗುಟ್ಟು ಮಾಡಿದಳಲ್ಲ ಅಂತ ಸ್ವಲ್ಪ ದಿನ ಬೇಜಾರಲ್ಲಿರ್ತಾರೆ ಅಷ್ಟೇ ಎಂದಿದ್ದ ಪೃಥ್ವಿ. ಮೈಸೂರು ತಲುಪಿದ ಮೇಲೆ ಮಹಿ ಮನೆಯವರ ಜೊತೆ ಮಾತನಾಡ್ತಾ ಕುಳಿತಿರೋದನ್ನು ಕಂಡು ಇದೇ ಸರಿಯಾದ ಸಮಯ ಎಂದುಕೊಂಡು ಮನೆಯಿಂದ ಕೊಂಚ ದೂರ ಬಂದು ದಯಾಳವರ ನಂಬರ್ಗೆ ಕರೆ ಮಾಡಿದ್ದ ಪೃಥ್ವಿ. ಮೆಸೇಜ್ ನೋಡಿದೆ, ಅವ್ರ ಜೊತೆಗೆ ಮಾತಾಡೋಣ ಅಂತ ಕಾಲ್ ಮಾಡಿದೆ ಎಂದಾಗ ದಯಾಳ್ ಫೋನನ್ನು ಅವ್ರ ಕೈಗೆ ಕೊಟ್ಟಿದ್ರು. ಹಲೋ, ಹೇಗಿದ್ದೀರಿ? ಪೃಥ್ವಿನೇ ಮೊದಲು ಕ್ಷೇಮ ವಿಚಾರಿಸಿದ್ದ. ನಾನು ಹೇಗಿದ್ದೀನಿ ಅಂತ ನಿನಗೆ ಗೊತ್ತಲ್ಲ, ನೊಂದ ಮನಸ್ಸು ನೋವು ಬದಿಗಿಟ್ಟು ಚೆನ್ನಾಗಿದ್ದೀನಿ ಅಂತ ಹೇಳದೆ ಇರೋದನ್ನೇ ಹೇಳಿತ್ತು. ಬೇಜಾರು ಮಾಡ್ಕೋಬಿಡಿ, ಸಮಸ್ಯೆಗೆ ಆರಂಭ ಇದ್ದ ಹಾಗೆ ಅಂತ್ಯನೂ ಇದೆ ಅಂತ ಹೇಳಿ ಸಮಾಧಾನ ಮಾಡಿದ್ದ.
ನನಗೆ ನಂಬಿಕೆನೇ ಸತ್ತು ಹೋಗಿದೆ. ಬೇರೆ ಏನೂ ಬೇಡ. ಸಾಯೋ ಮೊದಲು ನಾನೇನು ತಪ್ಪು ಮಾಡಿಲ್ಲ ಅನ್ನೋದು ಯಾರಿಗೆ ತಿಳಿಬೇಕೋ ಅವ್ರಿಗೆ ತಿಳಿದ್ರೆ ಸಾಕು. ದುಃಖ ಉತ್ತರಿಸಿ ಬಂದು ಹೆಚ್ಚು ಮಾತನಾಡೋಕ್ಕಾಗದೆ ಕಷ್ಟಪಟ್ಟು ಕಣ್ಣೀರನ್ನು ಒರೆಸ್ಕೊಂಡು ಮತ್ತೆ ಮಾತು ಮುಂದುವರಿಸಿದ್ರು. ಪೃಥ್ವಿ, ನನ್ನ ಸಮಸ್ಯೆ ಇದ್ದದ್ದೇ ಬಿಡು. ಮದುವೆ ಆಯ್ತಲ್ಲ, ವಿಶ್ ಮಾಡೋಣ ಅಂತ ದಯಾಳ್ ಸರ್ಗೆ ಹೇಳಿ ಫೋನ್ ಮಾಡಿಸಿದ್ದೆ. ಹುಡುಗಿ ಹೆಸರೇನು ಅಂತ ಕೇಳಿದರು. ಅವ್ರ ಜೊತೆ ಮಾತನಾಡ್ತಾ ಮೈ ಮರ್ತಿದ್ದವ ಯಾವುದೋ ಜ್ಞಾನದಲ್ಲಿ ಮಹಿ ಅಂದ್ಬಿಟ್ಟು ತಕ್ಷಣ ಎಚ್ಚೆತ್ಕೊಂಡು, ಅದು ಮಹಿಮಾ ಅಂತ, ನಾನು ಮತ್ತೆ ಯಾವಾಗಲಾದರೂ ಕಾಲ್ ಮಾಡ್ತೀನಿ, ಬಾಯ್ ಅಂತ ಹೇಳಿ ಕರೆ ತುಂಡರಿಸಿದ್ದ. ಮಾರನೇ ದಿನವೇ ರಿಸೆಪ್ಷನ್. ಮಹಿ ಮತ್ತು ಪೃಥ್ವಿ ಜೋಡಿ ಕಂಡವರೆಲ್ಲ ಅವರನ್ನು ಹೊಗಳಿದ್ದು. ಪೃಥ್ವಿಯ ಗೆಳೆಯರನ್ನು ಕಂಡ ರಾಧಮ್ಮ, ಇವರೆಲ್ಲ ಪೃಥ್ವಿ ಫ್ರೆಂಡ್ಸು, ಕಪಿ ಸೈನ್ಯ ಭಾರಿ ದೊಡ್ಡದಾಗೆ ಅದೇ, ಇವ್ರು ಸಂಘ ಮಾಡಿನೇ ನಿನ್ನ ಮಗನು ಹಾಗೆ ಆಡೋದು ಎಂದು ಗೊಣಗಿಕೊಂಡೇ ಇದ್ದರು. ಹೇಮಾಳಿಗೆ ಅಮ್ಮನ ವರ್ತನೆಯಿಂದ ಅವ್ರ ಮೇಲೆ ಕೋಪ ಏನು ಬರಲಿಲ್ಲ. ಹಳ್ಳಿನಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಇಷ್ಟು ವರ್ಷ ಅಲ್ಲೇ ಬಾಳು ಬದುಕಿದ್ದವರು ರಾಧಮ್ಮ. ಹೊರಗಿನ ಪ್ರಪಂಚ ಹೇಗಿದೆ ಅನ್ನೋದರ ಅರಿವು ಕಡಿಮೆನೇ. ಇಷ್ಟು ದಿನ ಒಬ್ಬಂಟಿಯಾಗಿದ್ದದ್ದು ಸಾಕು ಅಂತ ಇನ್ನು ಮುಂದೆ ತಮ್ಮನೇನಲ್ಲೇ ಇರಿಸ್ಕೊಳ್ಳೋ ನಿರ್ಧಾರ ಮಾಡಿದ್ರು ಹೇಮಾ. ತನಗನ್ಸಿದ್ದನ್ನು ನೇರವಾಗಿ ಹೇಳಿಬಿಡ್ತಾರೆ ರಾಧಮ್ಮ. ಯಾರಿಗೂ ನೋವು ಮಾಡೋ ಉದ್ದೇಶ ಅಂತೂ ಇಲ್ಲ ಅವ್ರಿಗೆ. ಅಷ್ಟರಲ್ಲೇ ಆದಿತ್ಯನ ಜೊತೆ ಎಲ್ಲರೂ ಬಂದಿದ್ದನ್ನು ನೋಡಿ ಮಹಿಗೆ ತುಂಬ ಸಂತೋಷ ಆಗಿತ್ತು. ಹೇಮಾ ತನ್ನಮ್ಮನ ಜೊತೆ ಆರಾಮಾಗಿ ಕುಳಿತುಬಿಟ್ಟಿದ್ರು. ಏನೇ ವ್ಯವಸ್ಥೆ ಬೇಕಾದರೂ ಅಕ್ಕಪಕ್ಕದ ಮನೆಯವರೇ ಸಹಾಯ ಮಾಡಿಬಿಡ್ತಾಯಿದ್ರು. ಹೇಮಾ ಮಾಡೋದಕ್ಕೆ ಹೋದರೆ, ನೀವು ಹೋಗಿ ಹೇಮಾ, ನಾವು ಮಾಡ್ತೀವಿ, ಮಗನ ಮದುವೆಗೆ ಓಡಾಡಿ ಸುಸ್ತಾಗಿದ್ದೀರಾ, ಇವಾಗ ಆರಾಮಾಗಿ ಕೂತು ಮಗ ಸೊಸೆನ ನೋಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾಯಿದ್ರು. ಪಲ್ಲವಿಗೆ ಇದನ್ನೆಲ್ಲ ನೋಡಿ ಮನಸ್ಸು ತುಂಬಿ ಬಂದಿತ್ತು. ಮಹಿ ಮನೆಯಲ್ಲಿ ತಾನೊಬ್ಬಳೇ ಯಾರ ಸಹಾಯನೂ ಇಲ್ಲದೆ ಮದುವೆ ಕೆಲಸಗಳನ್ನೆಲ್ಲ ಮಾಡ್ತಿದ್ದಿದ್ದು ನೆನಪಾಯಿತು. ಹೇಮಾ ಜನರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಸಂಬಂಧಿಕರು ಅಂದರೆ ವಿಶ್ವಾಸನೂ ಇದೆ. ನಮ್ಮ ಭಾವನ ಹಾಗಲ್ಲ. ಭಾವ ಮಹಿನ ಹೊರಗಿನ ಜನರ ಜೊತೆ ಹೆಚ್ಚು ಬೆರೆಯೋದಕ್ಕೆ ಬಿಡಲೇ ಇಲ್ಲ. ಇಲ್ಲಿ ಎಲ್ಲರ ಜೊತೆ ಇವಳು ಹೊಂದ್ಕೊಂಡು ಹೋಗೋದಕ್ಕೆ ಅದೆಷ್ಟು ಕಷ್ಟಪಡ್ತಾಳೋ ಏನೋ ಅಂದ್ಕೊಂಡಿದ್ರು ಪಲ್ಲವಿ. ಆದಿತ್ಯ ತನ್ನ ಕಡೆಯ ಸಂಬಂಧಿಕರನ್ನೆಲ್ಲ ಮುಖ ಕೊಟ್ಟು ಮಾತನಾಡಿಸೋದಕ್ಕೆ ಹೋಗಲಿಲ್ಲ. ಬಂದವರನ್ನೆಲ್ಲ ಸುಲೋಚನಾ, ಆಕಾಶ್ ಮತ್ತು ಪಲ್ಲವಿನೇ ವಿಚಾರಿಸ್ಕೊಂಡಿದ್ರು. ಭಾವ ತನಗೊಂದು ಮಾತು ಹೇಳಲಿಲ್ಲ ಅನ್ನೋ ಕೋಪಕ್ಕೆ ಮಹಿಯ ಸೋದರ ಮಾವ ನಿರಂಜನ ಮತ್ತವರ ಹೆಂಡತಿ ರಮ್ಯಾ ಬರಲೇ ಇಲ್ಲ. ರಿಸೆಪ್ಷನ್ ಎಲ್ಲ ಮುಗಿದು ಮನೆಯತ್ತ ಹೊರಡೋ ತಯಾರಿಯಲ್ಲಿದ್ದರು ಎಲ್ಲರೂ. ಆದಿತ್ಯನು ಮಗಳಿಗೆ, ಅಳಿಯನಿಗೆ, ಅವನ ಮನೆಯವರಿಗೆಲ್ಲ ತಿಳಿಸಿ ಹೊರಟೋರಿದ್ರು. ಅಪ್ಪನ ಮೊಗದಲ್ಲಿ ಹಿಂದೆಂದೂ ಕಾಣದ ನೋವನ್ನು ಸೆರೆ ಹಿಡಿದ ಮಹಿಗೆ ಆ ನೋವಿನ ಆಳದ ಅರಿವಿತ್ತು. ಮನಸ್ಸಿನಲ್ಲಿ ಎಷ್ಟೇ